ನಾನು ಲಾಸ್ಟ್ ಟೈಮ್ ನೀವು ಕೇಳಿದಾಗಲೂ ಹೇಳಿದ್ದೆ, ಗ್ಯಾಸ್ ಬೆಲೆ, ಪೆಟ್ರೋಲ್ ಬೆಲೆ, ಆಮೇಲೆ ಡೀಸೆಲ್ ಬೆಲೆ, ಪ್ರತಿಯೊಂದರ ಬೆಲೆ ಮೋದಿ ಅದನ್ನು ದಿನ ಬಿಟ್ಟು ದಿನ ಏರಿಸ್ತಾನೆ ಇದ್ದಾರೆ. ಬಹುಶಃ ಅವರಿಗೆ ದೇಶದ ಬಗ್ಗೆ ಕಾಳಜಿ ಇಲ್ಲ ಮತ್ತು ಜನ ಏನು ನಂಬಿಕೆ ಇಟ್ಟು ಅವರಿಗೆ ಓಟ್ ಕೊಟ್ಟು ಆರಿಸಿ ತಂದು ಸರ್ಕಾರ ಮಾಡಿತ್ತು, ಅವಕಾಶ ಮಾಡಿಕೊಟ್ಟಿತ್ತು, ಅದನ್ನು ಇವತ್ತು ಆ ವಿಶ್ವಾಸವನ್ನು ಕಳೆದುಕೊಂಡಿದ್ದಾರೆ ಮತ್ತು ಕೇವಲ ಮಾತಿನಿಂದನೇ ಪ್ರತಿಯೊಬ್ಬರಿಗೂ ಕೂಡ ಕನ್ವಿನ್ಸ್ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾರೆ. ಆದರೆ ಸಮಸ್ಯೆಗಳಿಗೆ ಪರಿಹಾರ ಕೊಡ್ತಕ್ಕಂಥ ಕೆಲಸ ಅವರು ಮಾಡ್ತಾಯಿಲ್ಲ. ಪ್ರತಿಯೊಂದಕ್ಕೂ ಕೂಡ ಅಪೋಸಿಷನ್ ಬೈಯೋದು ಅಥವಾ ಅಪೋಸಿಷನ್ದವರು ಯಾರೂ ಕೂಡ ಇವು ದೇಶಕ್ಕೆ ಹೆಲ್ಪ್ ಮಾಡ್ತಾ ಇಲ್ಲ ಅಥವಾ ನಮಗೆ ಸಹಾಯ ಮಾಡ್ತಾ ಇಲ್ಲ ನಮ್ಮ ಡೆವಲಪ್ಮೆಂಟ್ನಲ್ಲಿ, ಇಂಥ ಮಾತುಗಳು ಹೇಳ್ತಾ ಇದ್ದಾರೆ. ಅಪೋಸಿಷನ್ ಅಂತೂ ಯಾವಾಗಲೂ ದೇಶದ ಬಗ್ಗೆ, ಜನರ ಬಗ್ಗೆ ಚಿಂತೆ ಮಾಡಿ ಏನು ತನ್ನ ಕೈಯಿಂದ ಆಗಬೇಕು ಅದು ಎಲ್ಲ ಕೂಡ ಮಾಡ್ತಾ ಇದೆ. ಆದರೆ ಅವರು ಮಾತ್ರ ಇವತ್ತು ಯಾವುದೇ ಕಾರ್ಯಕ್ರಮಗಳನ್ನು ಜನರಿಗೆ ಹೇಳಿದ್ರು ಅವು ಎಲ್ಲನೂ ಕೂಡ ವಿಫಲಗೊಳ್ತಾ ಇವೆ. ಈವನ್ ರೂಪಾಯಿ ಬೆಲೆ ಕಡಿಮೆ ಆಗ್ತಾಯಿದೆ, ದಿನಕ್ಕೆ ದಿನ ಇನ್ಫ್ಲೇಷನ್ ಏರ್ತಾ ಇದೆ. ನಾನು ಮೊದಲೇ ಹೇಳಿದ್ದೆ, ಎಂಪ್ಲಾಯ್ಮೆಂಟು ಕೂಡ ಅವರು ಅನ್ಎಂಪ್ಲಾಯ್ಮೆಂಟ್ ಇವತ್ತು ವಿದ್ಯಾರ್ಥಿಗಳು ಎಷ್ಟಿದ್ದಾರೋ, ಜನ ಇದ್ದಾರೋ, ನಾಗರಿಕ ಅವ್ರ ಬಗ್ಗೆನೂ ಅವ್ರ ಕಾಳಜಿ ಇಲ್ಲ. ಮತ್ತು ನಾವು ಹಿಂದೆ ತಂದಂಥ ಕಾರ್ಯಕ್ರಮ ಏನಿತ್ತು ಮನ್ರೇಗಾ ಅಂತ ಕಾರ್ಯಕ್ರಮ, ಅದಕ್ಕೂ ದುಡ್ಡಿಲ್ಲ. ಅಂದರೆ ಪ್ರತಿ ಒಂದರಲ್ಲಿ ವಿಫಲವಾದಂಥ ಈ ಸರ್ಕಾರ ಬರೀ ಮಾತಿನ ಮಲ್ಲ ಹೊರತಾಗಿ ಮಾತು ಬಿಟ್ಟರೆ ಜನರ ಬಗ್ಗೆ ಕಾಳಜಿ ಇಲ್ಲ.